ಅವ ಎಲ್ಲೇ ಅನ್ನೋದು ಮೊದಲೇ ಶೋಧ ಮಾಡಬೇಕು. ಮತ್ತು ಅವನು ಪೂರ್ತಿ ಹಾವೇರಿ ಜಿಲ್ಲೆ ಎಲ್ಲ ಅವನ ಪೂರ್ತಿ ಅವನು ನಗ್ನ ಮಾಡಿ ಅವ ಹಿಂದೂ ಅದನೋ ಸಾಬ್ ಅದನೋ ಮೊದಲು ತಪಾಸಣೆ ಒಳಪಡಿಸು. ಅವ ಮಾತಾಡೋಂಥದ್ದು ನೋಡಿದ್ರೆ ಮುಸ್ಲಿಂ ಮತಾಂಧ ಅದಾನ. ಹಿಂದೂಗಳ ವೇಷದಲ್ಲಿ ಕೆಲವೊಂದು ಮಂದಿ ಕರ್ನಾಟಕದಲ್ಲಿ ಸಾಬರ ಪೈಕಿ ಅದಾರ. ಅದಕ್ಕೆ ಅವ್ರನ್ನ ಎಲ್ಲರನ್ನೂ ತಪಾಸಣೆ ಮಾಡು. ಅವ್ರದ್ದು ಸುದ್ದಿ ಮಾಡ್ಕೊಂಡಾರೋ ಏನು ಹಿಂದೂ ಆಗ್ಯದಾರ. ಇಂಥ ಕಳ್ಳನ ಮಕ್ಕಳು ಸ್ವಾಮಿಗಳು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ. ಶಾನಿಹಳ್ಳಿ ಇರ್ಬೋದು, ಬಾಲ್ಕಿ ಇರ್ಬೋದು, ನಿಜಗುಣಾನಂದ ಇರ್ಬೋದು, ಮನಿ ಲಪುಟ ಇರ್ಬೋದು. ಮಹೇಶ್ವರನಂದ ಅದು ಇಟ್ಕೋಬಾರ್ದು ಹೆಸರು. ಅವರು ಮೆಹಬೂಬ್ ಸಾಬ್, ಗಜೂಬ್ ಸಾಬ್, ಚಂಡವಾಲೆ, ಬುಸ್ಡಿವಾಲೆ ಗೊತ್ತಾಯ್ತಲ್ರಿ. ಅವ್ರಿಗೆ ಯಾಕೆ ಮಾತಾಡ್ತಾರೆ? ಹಿಂದೂ ಪರವಾಗಿ ಮಾತಾಡ್ಲಿಕ್ಕೆ ಕ್ಯಾಮೆ ಹಾಕೋಬಿಟ್ರು. ಸನಾತನ ಧರ್ಮ ರಕ್ಷಣೆ ಮಾಡೋರು ಅಷ್ಟೇ ಕ್ಯಾಮೆ ಹಾಕ್ಬೇಕು. ಮುಸ್ಲಿಂ, ಇಸ್ಲಾಂ ಮತ್ತು ಲಿಂಗಾಯತ ಒಂದು ಅನ್ನೋಂಥವ್ರೆಲ್ಲ ಸಾಬ್ರೆ. ಅವ್ರು ಸಾಬ್ರೆ ಅದಾರ, ಅವರು ಲಿಂಗಾಯತರಲ್ಲ. ನಾವು ಲಿಂಗಾಯತ, ನಾವು ವೀರಶೈವ, ನಾವು ಹಿಂದೂ. ಅವರು ಏನಂತಾರೆ, ಅವ್ರದ್ದು ತನಿಖೆ ಮಾಡಬೇಕು. ಅದು ಅವರ ವಸ್ತ್ರಗಳನ್ನೆಲ್ಲ ತೆಗೆದು. ಅಂದ್ರೆ ಅವ್ರ ಉದ್ದೇಶ ಯತ್ನಾಳಗೌಡ್ರನ್ನ ಸೋಲಿಸ್ಬೇಕು. ಯತ್ನಾಳಗೌಡ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಸೋಲಿಸೋ ಉದ್ದೇಶ ಐತಿ ಅಂತ ಹೇಳ್ತಾರೆ. ಯಾರು ಸೋಲ್ ಭಾಳ ಮಂದಿ ಸೋಲಿಸೋರು ಹೋಗ್ಯಾರ. ಇಲ್ಲಿ ನಿಮ್ಮ ಬಾಗಲಕೋಟೆ ಜಿಲ್ಲಾದವ್ರು ಒಬ್ರು ಬಂದಿದ್ರು ರೊಕ್ಕ ತಗೊಂಡು ಬಿಜಾಪುರಕ್ಕೆ. ಅವರು ಸೋಲಿಸ್ತೀನಿ ಅಂತ ಅವರೇ ಲಗ ಹೊಡೆದು ಹೋದ್ರು. ಸೋಲಿಸೋ ಮಂದಿ ಭಾಳ ಅದಾರ ಬಿಜಾಪುರ. ಏನಾಗುದಿಲ್ಲ. ಮತದಾರ ಯಾರು ಇಂಥ ಲಪುಟ ನಾಯಕರ ಜೊತೆ ಇಲ್ಲ. ಯಾರು ವಿಜೇಂದ್ರನ ಹಿಂದೂ ಯಾರು ಇಲ್ಲ. ನಿಮ್ಮ ಜಿಲ್ಲಾದಾಗ ಒಬ್ಬ ಲೀಡರ್ ಅದಾನಲ್ಲ, ಸೋಲಿಸ್ತೀನಿ ಅಂತೇಳಿ. ನಾನು ಸೋಲಿಸ್ತೀನಿ ಅಂತ ಬಂದು ಈಗ ತಾನೇ ಲಗ ಪಡೆದಲ್ಲ. ಸರ್, ಟಿಪ್ಪು ಸುಲ್ತಾನ್ ಅವ್ರ ಕುರಿತು ಚಲನಚಿತ್ರ ಮಾಡಬೇಕು ಅಂತೇಳಿ ಶಾರುಖ್ ಖಾನ್ ಅವರಿಗೆ ಒಂದು ಕರೆ ನೀಡ್ತಾರೆ ಸ್ವಾಮಿ. ಅವ ಸಾಬನೆ ಅದಾನ್ರಿ. ನೀವು ಅವನು ಮಹೇಶ್ವರನಂದು ಅನ್ಬೇಡ್ರಿ, ಅಲ್ಲಕ್ಕೆ ಹೋಗ್ಬೇಡ್ರಿ. ಸ್ವಾಮಿಗಳ ಮರ್ಯಾದೆ ಕಳಿಬೇಡ್ರಿ. ಬಿಟ್ಟು ಪತ್ರಕರ್ತರು ಇವನ ಬಗ್ಗೆ ಬರೀಬೇಕು ನೀವು ಮಾಧ್ಯಮದವರು. ಇವನು ಟಿಪ್ಪು ಸುಲ್ತಾನ ಬಗ್ಗೆ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದವು. ಸುಮಾರು ಕೇರಳ ಮತ್ತು ಕರ್ನಾಟಕ, ತಮಿಳುನಾಡಲ್ಲಿ 3,500 ದೇವಸ್ಥಾನಗಳನ್ನು ಧ್ವಂಸ ಮಾಡಿದವು. ಅವನ್ನ ಟಿಪ್ಪುನ ಖಡ್ಗದ ಮ್ಯಾಗ ಏನು ಬರ್ದೈತೆ ಗುರ್ತೈತೇನ್ರಿ? ಏನು ನಮ್ಮ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತವಕೆ ಸುತ್ತಿದೆ ಅಂತ ಬರ್ದಾನ. ಅದು ಉರ್ದು ಒಳಗೆ. ಅದರ ಅರ್ಥ ಏನು? ಇಂಥ ತಾಯ್ಗಂಡ್ರ ಏನು ಸ್ವಾಮಿಗಳು ಅದಾರಲ್ಲ, ಹರಾಮ್ಕೋರ್ ಇವೆಲ್ಲ ಇವೇ ಶಬ್ದ ಉಪಯೋಗ ಮಾಡ್ರಿ. ಹರಾಮ್ಕೋರ್ ಸ್ವಾಮಿಗಳಂತ ಒಳ್ಳೆ ಸ್ವಾಮಿಗಳಲ್ಲ. ಮುಸ್ಲಿಂ ಲಿಂಗಾಯತ್ ಒಂದತ್ತ ಯಾವದ ಅವ ಹರಾಮ್ಕೋರ್ ಈ ರಾಜ್ಯದಾಗ. ನಾನು ಕ್ಲಿಯರ್ ಸ್ಟೇಟ್ಮೆಂಟ್. ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಕೇಸರಿ ಹಾಕ್ತಾರೆ. ಸನಾತನ ಧರ್ಮ ಅಪಮಾನ ಮಾಡೋದು, ಲಿಂಗಾಯತ ಬಸವಣ್ಣನ ಒಯ್ದು ಅಲ್ಲಾನ ಜೋಡ ಕೂರಿಸೋದು, ಮೊಹಮ್ಮದ್ ಪೈಗಂಬರ್ ಇದು ಅಲ್ಲೇ ಅಲ್ಲ. ಮೊಹಮ್ಮದ್ ಪೈಗಂಬರ್ ವಿಚಾರೇ ಬೇರೆ. ಮೊಹಮ್ಮದ್ ಪೈಗಂಬರೇನು ಜಗತ್ತಿನ ಎಲ್ಲ ನಾನ್ ಮುಸ್ಲಿಮ್ ಏನದಾರ, ಇಸ್ಲಾಂ ಬಿಟ್ಟು ಹೊರಗಿನ ಧರ್ಮದವ್ರದ ಎಲ್ಲರನ್ನೂ ನಾಶ ಮಾಡಬೇಕು. ಏನದು ಯಾವುದು ಜಿಹಾದ್ ಮಾಡಬೇಕು. ಅದು ಮಾಡೋದ್ರಿಂದ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾನೆ ಅವ್ರ ಧರ್ಮ ಹೇಳ್ತದೆ. ನಮ್ಮ ಧರ್ಮ ಏನು ಹೇಳ್ತೈತೆ? ಸರ್ವೇ ಜನ ಸುಖಿನೋ ಭವಂತು ವಸುದೇವ ಕುಟುಂಬಕಂ. ಇದು ಸನಾತನ, ಇದು ಶ್ರೇಷ್ಠ. ಮತ್ತೊಂದು ಧರ್ಮವನ್ನು ನಾಶ ಮಾಡೋಣ ಅಂತ ಒಂದು ಧರ್ಮ ಶ್ರೇಷ್ಠ. ಯತ್ನಾಳಗೌಡನ ಕಾಲು ಹಿಡಿದು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಯತ್ನಾಳಗೌಡರು ನಾಳೆ ಚುನಾವಣೆಯಲ್ಲಿ ಕಾಲು ಹೇಳೋ ಇವರಪ್ಪಲ್ಲ ಇವ ಅಂತ ನಾ ಸ್ವಾಮಿ. ಅವ ಮುಲ್ಲ ಮಹೇಶ್ವರ ಅಂದ್ರೆ ನೀವು ಅಲ್ಲಕ್ಕೆ ಹೋಗ್ಬೋದು. ಮುಲ್ಲ ನನ್ನ ಮಗ. ನಂದೇನು ಹರ್ಕೋದಾಗಿಲ್ಲ, ಭಾಳ ಮಂದಿಗೆ ಹರ್ಕೋದಾಗಿಲ್ಲ. ಆ 1000 ಒಳಗೆ ಇದನ್ನು ಒಂದು ತಿಳ್ಕೊಡೆ. ಇಂಥವ್ರಿಗೆಲ್ಲ ನಾವು ಇವ್ರು ಸ್ವಾಮಿಗಳೇ ಅಲ್ಲ. ಇವ್ರಿಗೆ ಯಾರು ಕಾಲೇ ಮುಗಿಬಾರ್ದು. ಶಾನಿಹಳ್ಳಿ ಕಾಲೇ ಮುಗಿಬಾರ್ದು, ನಿಜಗುಣಾನಂದ ಕಾಲೇ ಮುಗಿಬಾರ್ದು. ಇಲ್ಕಲ್ ಸ್ವಾಮಿನ ಸ್ವಲ್ಪ ಹಾದಿ ಬಿಟ್ಟು ಏನೇನು ಮಾತಾಡ್ತಾರೆ. ಸುಮ್ಮನೆ ತಮ್ಮ ಇದ್ರಾಗ ಇರ್ಬೇಕಷ್ಟೇ ಗೌರವದಿಂದ. ನಾ ಉಳ್ಕಿದವ್ರು ಹಂಗೆ ಅಂಜಿ ಸ್ವಾಮಿಗಳದಾರ ಇವ್ರಿಗೇನೂ ಅನ್ಬಾರ್ದು ಅದು ಇಲ್ಲ. ನಾವು ಬಡವಣೆ. ನಾಳೆ ಬಬಲೇಶ್ವರ ತಮ್ಮ 500 ಶ್ರೀಗಳು ಬಸವಾದಿ ಶಿವಶರಣ ಕಾರ್ಯಕ್ರಮ ಮಾಡಿ MB ಅವ್ರು ಮಾಡ್ತಾ ಇದ್ದಾರೆ. MB ಅವ್ರು ಮಾಡ್ತಾರೆ.
MB ಅವರು ವಿರುದ್ಧ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವು ಕಪ್ಪಸವರು ಮಾಡ್ತಾ ಇದ್ದಾರೆ. ಯಾರು ನಾಯಂತರೂ ಹೋಗೋದಿಲ್ಲ ಅಂತ ಹೇಳಿಲ್ಲ. ಯಾವುದು ನಾಳೆ ಬಬಲೇಶ್ವರ ಕಾರ್ಯಕ್ರಮದಾಗ ಹೋಗೋದಿಲ್ಲ. ಅಲ್ಲಿ ಕೆಲವೊಂದು ಸ್ವಾರ್ಥಿಗಳು ಕೂತ್ಕೊಂಡು ಅದು ಹಿಂದೂ ಧರ್ಮ ಸಲುವಾಗಿ ಅವ್ರ ಮನ್ಯಾಗ ರೋಜಾ ಆಚರಿಸ್ತಾರ, ರಂಜಾನ್ ಆಚರಿಸೋರು ಅಲ್ಲಿ ಕಾರ್ಯಕ್ರಮ ಮಾಡ್ಲಕತ್ತಾರ. ಯಾವ ಶಿವಾನಂದ ಪಾಟೀಲ್ ಅಫಿಡೇಟ್ ಬಾಯ್ ಹಚಡದ ಅಂತ ಪಾಟೀಲ ಇಟ್ಕೊಂಡವ್ರು ಏನು ಕುಟುಂಬವರು ಏನಿತ್ತು ಸಹೋದರರು ಅವ್ರ ಮನೆಗೆ ಎಲ್ಲ ರೋಜಾ ಆಚರಿಸ್ತಾರೆ ರಂಜಾನಾಗ. ಅವ್ರು ಹೆಂಗೆ ಸನಾತನ ಧರ್ಮದ್ದು ರಕ್ಷಣೆ ಮಾಡ್ತಾರೆ. ಸ್ವಾಮಿಗಳು ಕರೆಸ್ತೀವಿ. ಗಣೇಶ ಸ್ವಾಮಿ ಜಿಲ್ಲಾ ಬಂದಿ ಐತಿಲ್ಲ, ಅದು ತೆಗ್ಸೋದಾಗಲಿಲ್ಲ ಅಲ್ಲಿ ಇವ್ರಿಗೆ. ಬಿಜಾಪುರ ಜಿಲ್ಲೆ ನಿರ್ಬಂಧ ಹಾಕ್ಯಾರ MB ಪಾಟೀಲ್ರು. MB ಪಾಟೀಲ್ ಹೇಳೀನಿ, ನಮ್ಮ ಹಿಂದೂ ಧರ್ಮದ ಹೊಡಿಯುವಂಥ ಕೆಲಸ ಮಾಡಿದ್ರೆ ಅವಾಗ ನಾ ಬರ್ತೀನಿ ಅಂತ ಹೇಳಿ ಬಬಲೇಶ್ವರ. ಈಗ ಸೇಮ್ ಅಷ್ಟೇ ವೀರಶೈವ ಲಿಂಗಾಯತ ಜಗಳ ಹಚ್ಚೋ ಕೆಲಸ ಮಾಡಬೇಡ್ರಿ. ಬಸವಣ್ಣ ಎಲ್ಲಿಯೂ ಹಿಂದೂ ಧರ್ಮಕ್ಕೆ ಬೈದಿಲ್ಲ. ಒಂದರ ಕೂಡಲ ಸಂಗಮ ಅದೇನು ವಚನ ಅದಲ್ಲ, ಅದ್ರಾಗ ಒಂದು ಕಡೆ ಹಿಂದೂ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಬಗ್ಗೆ ಅಷ್ಟೇ ಬಸವಣ್ಣ ಮಾತಾಡ್ಯಾರ. ಅಲ್ಲೇನಾರು ಮಾತಾಡ್ಯಾರ? ವೀರಶೈವರ ಅಲ್ಲ, ಪಂಚಪೀಠ ಅಲ್ಲ. ಪಂಚಪೀಠಗಳು ಒಳಗೊಂಡು ಕೂಡಲ ಸಂಗಮನಾಥ ಯಾರು? ಈಶ್ವರ. ಈಶ್ವರ ಯಾರು? ನಾವೆಲ್ಲ ಏನು ಆಸ್ತಿಕರು ಇದೀವಲ್ಲ, ನಾವೆಲ್ಲ ಆಸ್ತಿಕರು. ಸಂಗಮನಾಥನವರು ಪ್ರತಿಯೊಂದು ವಚನ ಮುಂದೆ ಕೂಡಲ ಸಂಗಮ ದೇವ ಅಂದಾರ. ಅಂದ್ರೆ ಅವ್ರು ಆಸ್ತಿಕರು ಇದ್ರು ಬಸವಣ್ಣವರು. ಈ ಕಳ್ಳರು ಏನದಾರಲ್ಲ ಬಸವಣ್ಣ ಹೆಸರು ಹೇಳ್ಕೊಂಡು ಈ ಕಳ್ಳರು ಕೆಲವೊಂದು ಕ್ಯಾಮಿ ಹಾಕ್ಕೊಂಡವರು ಇವರು ಅವ್ರು ಕಮ್ಯುನಿಸ್ಟ್ ಮಾಡ್ಲಕತ್ತಾರೆ. ಬಸವಣ್ಣ ಕಮ್ಯುನಿಸ್ಟ್ ಇರಲಿಲ್ಲ. ಕಮ್ಯುನಿಸ್ಟು ನಾಸ್ತಿಕ ಇದ್ರು ಅಂದ್ರೆ ಬಸವಣ್ಣ ಕೂಡಲ ಸಂಗಮ ದೇವ ಆಗ್ತಿದ್ದಿಲ್ಲ. ಅವ್ರು ಹೇಳಿರ್ಬೇಕು ಮೂಢನಂಬಿಕೆ ಸಾಕಟ್ಟಿದ್ದು, ಅಸ್ಪೃಶ್ಯತೆ ಇತ್ತು, ಅದ್ರ ವಿರುದ್ಧ ಬಸವಣ್ಣವ್ರು ಹೋರಾಟ ಮಾಡ್ಯಾರ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಲ ಹೋರಾಟ ಮಾಡ್ಯಾರ. ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ರಾಜಾರಾಮ್ ಮೋಹನ್ ರಾಯರು ಕಾಲಕ್ಕೆ ಈ ಸನಾತನ ಧರ್ಮದಲ್ಲಿನೂ ಮೂಢನಂಬಿಕೆಗಳನ್ನು ತೆಗೆಯುವಂಥ ಕೆಲಸ ಅವ್ರು ಮಾಡ್ಯಾರ. ಹೊರತು ಸನಾತನ ಧರ್ಮ ಬಿಡಿರತ್ತೆಲ್ಲ ಬಸವಣ್ಣವ್ರು ಹೇಳ್ಯಾರೇನು? ಲಿಂಗಾಯತ ನಾವು ಮಾಡಿದ ಲಿಂಗಾಯತ ಧರ್ಮ ಮಾಡಿದ್ದಕ್ಕೆ ಏನು ಪ್ರೂಫ್ ಏನೈತಿ? ಅನುಭವ ಮಂಟಪ ಮಾಡಿದ್ರು. ಅನುಭವ ಮಂಟಪ ಅಂದ್ರೆ ಲಿಂಗಾಯತಲ್ಲ. ಬಾಯಿ ಅದಾಳಲ್ಲ, ಯಾರು ಮಾತಾ? ಯಾವ ಮಾತಾ? ಮಹಾದೇವಿ. ಕೂಡಲ ಸಂಗಮ ಇದನ್ನ ತೆಗೆದು ತಂದ ಹೆಸರು ಹಾಕೊಂಡಿದ್ದಳ ಲಿಂಗಾನಂದ. ಲಿಂಗಾನಂದ ಯಾರು? ಅವ್ರವ್ರಿಗೆ ದೋಸ್ತಿ ಏನೋ ಎಲ್ಲ ನಾವೊಂದು ಕತಿ ಏನ್ರಿ ಇವೆಲ್ಲ. ಇದೊಂದು ನಾಟಕ ಕಂಪನಿ ಐತಿ ನಮ್ಮ ದೇಶನಾಗ. ದುರ್ದೇವ್ ಅಂದ್ರೆ ಸನಾತನ ಧರ್ಮದ ವಿರುದ್ಧ ಮಾತಾಡೋದು, ಮುಸಲ್ರು ರೋಡ ಕೂಡಿ. ಹಂಗಾದ್ರೆ ಇಸ್ಲಾಂ ಇದು ಅಂದ್ರೆ ಎಲ್ಲ ಸ್ವಾಮಿಗಳು ದನ ತಿಂತಾರೇನು? ನಾಳೆ ಕೇಳ್ತೀನಿ. ಅಕ್ಕ ತಿಂತಾರೇನ್ರಿ? ನಾಳೆ ಮುಸಲ್ರ ಮನೆಗೆ ಹೋಗಿ ತಿಂತಿದ್ರು ಸಿಗತ್ಕೊಳ್ಳಿ. ಯಾವ್ದು ಹೋಗ್ಲಿ, ನಾವು ಕ್ಯಾಮಿ ಅರ್ಬಿ ಕಳೆದ ಕಡೆ ಹೋಗ್ಲಿ. ಹಳ್ಯಾಗೆ ನಮ್ಮ ಧರ್ಮ ಯಾವ ಹುಳ ಅದಾವಲ್ಲ, ಸಾವಿರಾರು ವರ್ಷಗಳಿಂದ ಎಷ್ಟೋ ಕಳ್ರು ಹೋಗ್ಯಾರ. ಇವನ್ 4 ಹೋದ್ರಿ ಏನಾದ್ರು ಇವ್ರಿಗೆ ವ್ಯಾಲ್ಯೂ ಯಾವಾಗ ಐತಿ? ಕ್ಯಾಮಿ ಹಾಕೊಂಡಿದ್ರು. ದೇಶ ಭಾಷಣ, ದೇಶ ಅಪರಾಧ ಮಸೂದೆ ಅದು ನಿಲ್ಲುವುದೇ ಇಲ್ಲ. ಕೋರ್ಟ್ನಲ್ಲಿ ನಿಲ್ಲುವುದಿಲ್ಲ. ರಾಜ್ಯಪಾಲರು ಅದು ಕೊಟ್ಟಿಗೆ ಕೊಡೋದಿಲ್ಲ. ನನಗೆ ವಿಶ್ವಾಸ ಐತಿ. ಆ ರಾಜ್ಯಪಾಲರಿಗೆ ಪತ್ರ ಬರ್ದೇನೆ, ಇದನ್ನ ದ್ವೇಷ ಭಾಷಣ ಅಂದ್ರೆ ಇವತ್ತು ಇವ ಏನು ಮಾತಾಡಲ್ಲ ನಿನ್ನೆಲ್ಲ ಪುಟ್ಟ ಸ್ವಾಮಿ MB ಪಾಟೀಲ್ ತಾಕತ್ತೈತೆ ಒಳಗೆ ಹಾಕೋದು. ಸಿದ್ದರಾಮಯ್ಯ ತಾಕತ್ತೈತೆ. ಮುಸಲ್ಮಾನರು ಅನೇಕರು ಹಿಂದೂ ಧರ್ಮದ ಬಗ್ಗೆ ಬೈತಾರೆ, ತಾಕತ್ತೈತೆ. ರಾಮನ ಬಗ್ಗೆ ಬೈತಾರೆ, ತಾಕತ್ತೈತೆ ಸಿದ್ದರಾಮಯ್ಯಗೆ. ಆ ಸದನದಾಗೆ ಹೇಳಿಲ್ಲಲ್ಲ. ಅದು ದುರ್ದೈವ ಅಂದರೆ BJP ಕರ್ನಾಟಕ ಭಯ ಕೊಂಡೊಂದು. ವಿಜೇಂದ್ರನ್ ಅಂತ ಅಯೋಗ್ಯ ಒಬ್ಬ ಅಧ್ಯಕ್ಷ ಶಿಕಾರಿಪುರ್ನಾಗ ಒಂದು ಮುಸ್ಲಿಂ ಸಮ್ಮೇಳನ ಮಾಡ್ತಾನೆ. ಏನು ಹೇಳ್ತಾನೆ ವಿಜೇಂದ್ರ ಹಿಂದಿ ಒಳಗೆ? ಜಗತ್ನಾಗ ಏನಾರ ಆಗಲ್ಲಕ್ಕ, ಮುಸಲ್ರಿಗೆ ಬೇಕಾದಷ್ಟು ಹೊಡಿಲಿ ಹಿಂದೂಗಳಿಗೆ, ಅದು ನಮಗೆ ಸಂಬಂಧ ಇಲ್ಲ. ಶಿಕಾರಿಪುರದಾಗ ನಾವು ಅಣತಂಬರಂಗಿಲ್ಲ. ಮತ್ತು ಶಿಕಾರಿಪುರಕ್ಕೆ ಬಂದ್ಬಿಟ್ಟು ಅವ ಕರ್ನಾಟಕ ರಾಜ್ಯದ BJP ಅಧ್ಯಕ್ಷ ಎಲ್ಲಿಗೆ ಬಂದ? ಶಿಕಾರಿಪುರಕ್ಕೆ ಬಂದ. ಒಬ್ಬ ರಾಜ್ಯವನ್ನು ಪ್ರತಿನಿಧಿಸುವವ ತನ್ನ ಕ್ಷೇತ್ರದಾಗ ಒಂದು ಮುಸ್ಲಿಂ ಸಮ್ಮೇಳನ ಹೇಳ್ತಾನೆ. ಜಗತ್ನಾಗ ಇವತ್ತು ಬಾಂಗ್ಲಾದೇಶದ
ಏನಾರ ಖಂಡನೆ ಮಾಡಿದ್ರೆ ಇವರು ಈ SIR ವಿರೋಧ ಮಾಡ್ಲಕತ್ತಾರೆ. ಇವ್ರು ಎಲ್ಲಿ ಇದನ್ನು ಮಾಡ್ತಾರೆ, ಶಿಕಾರಿಪುರದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋರಾಟ ಮಾಡ್ತಾನೆ, ಜೋಶಿ ಬಸವಣ್ಣ, ಇವ ರಾಜ್ಯಾಧ್ಯಕ್ಷ. ಕರ್ನಾಟಕ ಬೆಂಗಳೂರಿನಾಗ ರಾಜ್ಯಪಾಲರಿಗೆ ಏನೋ ಭೇಟಿಯಾಗಿ ಒಂದು ಮನೆ ಕೊಡೋದಾಗಲಿ, ತಿರುಗಿ ನಮ್ಮ ಮನೆ ಪತ್ರ ಈಗ ಇಷ್ಟರಲ್ಲೇ ಇವ್ರ ಮನೆ ಕೊಡೋದ್ರಾಗನೇ ರಾಜ್ಯಪಾಲರು ರಾಷ್ಟ್ರಪತಿಗಳು ಬರೀತಾರೆ ಇದು ಸಂವಿಧಾನ ವಿರೋಧ ಐತಿ, ಅಂಬೇಡ್ಕರ್ ಅವ್ರು ನಮಗೆ ವಾಕ್ ಸ್ವಾತಂತ್ರ್ಯ ಕೊಡ್ತಾರೆ. ಅಲ್ಲೇನೇ ವಿದೇಶ ಭಾಷಣಕ್ಕೆ ಪ್ರೂವ್ ಆದರೆ